ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬರೀ ಇಂಥದೆಯ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಿಮ್ಮ ಅಮ್ಮನ ಪಿಂಡ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಇದು ಆಕ್ಚುಲಿ ಚೆನ್ನಾಗಿರೋದು. ಶಿವ ಶಂಕರ ಹರ ಹರ ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ
ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ ಜಗದೀಶ ರುದ್ರಾಯ ನೀನೇ ಭರ್ಗಾಯ ನೀನೇ ಸೋಮಾಯ ಶ್ರೀಕಂಠನೇ ದೇವದೇವಾಯ ಪಾಲನೇತ್ರಾಯ ಕಾಲಕಾಲಾಯ ಮಹೇಶನೇ ಕಾಲಾಗ್ನಿ ತಸ್ಮೈ ನಮಃ ಮಹಾಪ್ರಾಣ ಈಶನೇ ನಮಃ ಓಂಕಾರ ರೂಪನೇ ನಮಃ ಶಿವ ಸರ್ವಧರ್ಮ ಗರ್ವ ಶಿವ ವೃಷಭ ವಾಹನ ನಂದಿ ಶಿವಗಣ ಪ್ರಧಾನ ನಂದಿ ನಿತ್ಯ ಸದಾ ಶಿವ ಧ್ಯಾನ ನಂದಿ ಸತ್ಯ ಶುಭ್ರದಯ ದಾನ ನಂದಿ ನಂದಿ ಬಟ್ಟಲು ಪ್ರಬುದ್ಧತೆಯ ಪ್ರಭು ಬಸವ ಪ್ರಭು ಬದ್ಧತೆಯ ಬಸವ ಬಸವಣ್ಣ ನಿಷ್ಕಲ್ಮಶ ಭಕ್ತಿ ನಿಷ್ಠೆಯ ನಂದಿ ಅಚಲ ವಿಶ್ವಾಸದ ಮಹಾನಂದಿ ಸದಾ ಜಾಗೃತ ದೃಷ್ಟಿ ರುಷ್ಟಿ ಶಿವಾನಂದಿ ಸದ ಶಿವ ದೃಷ್ಟಿ ಚಿತ್ತ ಭಕ್ತಿ ನಿನ್ನ ದೃಷ್ಟಿ ಶಿವ ಸೃಷ್ಟಿ ಗಂಧಾಲಂಕಾರ ಸುಗ್ರೀವ ಶಿವ ಶಿರೋಧರ ಆದಿ ಬಸವ ಬಂದು ಕಂಡ ಕೃಷ್ಣ ಪುಂಗಾರಂಗ ನಂದಿ ಕುಣಿತದ ಆದಿನಾಗ ಸೋಮ ಸೂರ್ಯ ಹರ ಹರಿ ಗರುಡ ವಿನಾಯಕ ಯೋಗ ಭೋಗ ದಕ್ಷಿಣ ಮುಖ ಏಕಶಿಲಾ ಬೃಹತ್ ಮಹಾನಂದಿ ಶಿವಕೋಟ ಪಾರ್ವತ ನಂದಿ ಶಿವತಾಂಡವನದ್ಯ ನಂದಿ ಕೈಲಾಸ ಶಿಖರ ಸಾಕ್ಷಿ ನಂದಿ ಶಿವ ಅನಂತ ಶಿವ ಭಕ್ತರ ರಕ್ಷಕನ ಶಿವ ಶಿವ ಓಂಕಾರ जयाय सर्वेश्वराय सदाशिवाय श्रीमन्महादेवाय नमः। ॐ भद्रं कर्णे विष्णुनामदेवाः भद्रं पश्येमाक्षभिर्यजत्राः स्थिरैरङ्गैस्तुवागुंसस्तनोभिः विषेमदेवैदं विदायुवो हर नमः पार्वतीपते हर महादेव शिव नमः पार्वतीपते हर महादेव। करोति वाचालं पंगुं लंघयते गिरिं ಯತ್ಕೃಪಾತಮಹಮುಂದೆ ಕಾಡಸಿದ್ದೇಶ್ವರ ಗುರು. ಈ ಪವಿತ್ರವಾದ ತಾಣದಲ್ಲಿ ವಿರಾಜಮಾನಗೊಂಡ ಉದ್ಭವ ಬಸವೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ವೀರಶೈವ ಮತ್ತು ಸ್ಥಾಪನಾಚಾರ್ಯರ ಅಗ್ರಗಣ್ಯನ ಸ್ಥಾನದಲ್ಲಿ ಇರತಕ್ಕಂಥ ಭದ್ರಕಾಳಿ ವೀರಭದ್ರೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ
ಇವತ್ತಿನ ಈ ಒಂದು ಬೋರೆಹಳ್ಳಿ ಗ್ರಾಮ ಶ್ರೀ ಬಸವೇಶ್ವರ ಮೆರವಿಗ್ರಹ ಮತ್ತು ವೀರಭದ್ರ ಸ್ವಾಮಿಯ ದೇವಾಲಯದ ಕಳಸಾರೋಹಣದ ಸತ್ಸಂಕಲ್ಪ ಹರಿಕೆ 12 ವರ್ಷ ಎಂಬಂತೆ ಶಾಸ್ತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಂಜಯ್ ಅಂತ ಸಂಜಯ್ ಅವರು ಸಾಕಷ್ಟು ಸತ್ಯ ಶ್ರೀಮಠಕ್ಕೆ ಬಂದು ಕಳಶಾರೋಹಣಕ್ಕೆ ನಮ್ಮ ಗ್ರಾಮಕ್ಕೆ ಬರಬೇಕು ಅಂತ ಭಿನ್ನಯಿಸ್ಕೊಂಡ್ರು. ಸಮಯದ ಅವಕಾಶ ಅದು ಇವತ್ತು ಕೂಡಿ ಬಂತು. ವೈಶಾಖ ಮಾಸ ಶುದ್ಧದಲ್ಲಿ ರಾಜಯೋಗದಲ್ಲಿ ನಿಮ್ಮ ಊರಿಗೆ ಬರುವಂಥ ಒಂದು ಸಮಯದ ಅವಕಾಶ ಕೂಡಿ ಬಂದಿರತಕ್ಕಂಥದ್ದು. ಎಲ್ಲರೂ ಕೂಡ ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಖಚಿತವಾಗಿರ್ತಕ್ಕಂಥ ಹುಟ್ಟು ಸಾವಿನ ಮಧ್ಯದಲ್ಲಿ ಧರ್ಮದ ಒಂದು ಸಂಸ್ಕಾರವನ್ನು ಹೊತ್ತು ಎಲ್ಲ ಮತ ಬಾಂಧವರು ಕೂಡ ತಮ್ಮ ತಮ್ಮ ಕುಲಗುರುಗಳನ್ನು, ಗ್ರಾಮ ದೇವತೆಯನ್ನು ಗ್ರಾಮದ ಸಂಘಟನೆಯಲ್ಲಿ ಒಂದಾಗಿ ಚೆಂದಾಗಿ ಸೌಹಾರ್ದತೆಯಿಂದ ಈ ಗ್ರಾಮದಲ್ಲಿ ಉದ್ಭವ ಬಸವೇಶ್ವರನ ಜಾಗೃತ ಸ್ಥಳ ಇತ್ತು. ಈ ಕಾರ್ಯಕ್ರಮ ನಡೀತಿರ್ತಕ್ಕಂಥ ಸಂದರ್ಭ ಬಹಳ ಸಂತೋಷ ತಂದುಕೊಟ್ಟಿರ್ತಕ್ಕಂಥದ್ದು. ಸಮಯದ ಅವಕಾಶ ಇಲ್ಲ ಅಂದ್ರೂ ಅತಿ ಶೀಘ್ರದಲ್ಲಿ ಬಂದು ನೀವೆಲ್ಲ ಉತ್ಸವ ಇಟ್ಕೊಂಡಿದ್ರಿ, ಮೆರವಣಿಗೆ ಮಾಡಿ ಗುರುಗಳ ಕಾರ್ಯಕ್ರಮ 1 ಗಂಟೆ ಇಟ್ಕೋಬೇಕಂತೆಲ್ಲ ಅಪೇಕ್ಷೆ ಪಟ್ಟಿದ್ರಿ. ಅದರ 5-6 ಕಡೆ ಕಾರ್ಯಕ್ರಮ ನಾವು ಮತ್ತು ಪ್ರತಿ ಭಾನುವಾರ ಬೆಂಗಳೂರು ನಗರದಲ್ಲಿ ಅಲ್ಲೊಂದು ಆಶ್ರಮ ಮಾಡಿದ್ದೀವಿ. ಪ್ರತಿ ಭಾನುವಾರ ಅಲ್ಲಿ ಇರಲೇಬೇಕು. ಇನ್ನೂ 5-6 ಕಾರ್ಯಕ್ರಮ ಇರೋದರಿಂದ ಒತ್ತಡದ ಪ್ರಯುಕ್ತದಲ್ಲಿ ತಮ್ಮ ಗ್ರಾಮದಲ್ಲಿ ಅತಿ ಶೀಘ್ರ ಬಂದು ಶೀಘ್ರ ಹೋಗ್ತಾ ಇದ್ದೀವಿ. ಮತ್ತೊಮ್ಮೆ ಗ್ರಾಮಕ್ಕೆ ಭೇಟಿ ಕೊಟ್ಟು ತಮ್ಮೆಲ್ಲರ ಜೊತೆಗೆ ಸಮಯದ ಅವಕಾಶ ಕಳೆಯುವ ಕಾಲವನ್ನು ತರ್ತೀವಿ. ಸಮಯದ ಅವಕಾಶವನ್ನು ಕಲ್ಪಿಸಿಕೊಂಡು ಮತ್ತೊಮ್ಮೆ ಬರೋಣ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ಪೂರ್ಣಾವತಿ ಕಳಶಾರೋಹಣ ಮಾಡಿದ ಮೇಲಿಂದ ವೀರಭದ್ರ ಸ್ವಾಮಿ ಅಪ್ಪಣೆ ಕೇಳಿದ್ವಿ. ಅವಾಗ ಪ್ರಸಾದ, ಕೈ ಪ್ರಸಾದ ಎತ್ತೀವಿ. ಎಷ್ಟು ಬಂತಪ್ಪ? 7. ಒಂದು 13 ಬಂತು. 13 ಬಂದೈತಿ. 7 ಬಂದಿರತಕ್ಕಂಥದ್ದು ಬಸವೇಶ್ವರನ ಮಸ್ತಕದ ಮೇಲೆ ಬರೀತಕ್ಕಂಥದ್ದು 7 ಪ್ರಸಾದ ಬಂದೈತೆ. ಈ ಒಂದು ಸುತ್ತಮುತ್ತಲಿರ್ತಕ್ಕಂಥ ಸಪ್ತ ಋಷಿಗಳ ತಾಣ ಅಂತಕ್ಕಂಥದ್ದು. ಈ ಒಂದು ಸುತ್ತಮುತ್ತಲಿನ ಗ್ರಾಮದಲ್ಲಿ ಈಗಾಗಲೇ ಜೇನ್ಕಲ್ ಸಿದ್ದಪ್ಪ ಬಂದಿರಬೇಕು. ಜೇನ್ಕಲ್ ಸಿದ್ದಪ್ಪ ಬಂದಿದ್ದಾನೆ. ಜೇನ್ಕಲ್ ಸಿದ್ದಪ್ಪ, ಕಾಡ ಸಿದ್ದಪ್ಪ, ಗಿರಿಸಿದ್ದಪ್ಪ ಇವರೆಲ್ಲರೂ ಸಿದ್ಧರು ವಾಸಸ್ಥಳ ಇರ್ತಕ್ಕಂಥ ಸನ್ನಿವೇಶ ಸಪ್ತ ಋಷಿಗಳ ತಾಣದಲ್ಲಿ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬಂದಿರತಕ್ಕಂಥದ್ದು. ಇನ್ನು 13 ಬಂದು 13ರಲ್ಲಿ 10 ನೋಡಿದ್ರೆ ಪ್ರಾರಬ್ಧ ಕರ್ಮ, ಅಹಿಂಸಾ, ಸತ್ಯ. ನಾವು 3 ಜನ ಸೇರಿ ಈ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ನೀನು ಉಳಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ ಉದ್ಭವ ಬಸವಣ್ಣನ ಒಂದು ಸತ್ಸಂಕಲ್ಪದ ಮೇರೆಗೆ ಬೇನ್ಕಲ ಸಿದ್ದಪ್ಪ ಬಂದಿದ್ದಾನೆ. ಮುಣಗೆರೆ ಕಾಡಸಿದ್ದೇಶ್ವರ ಗುರುಗಳು ಬಂದಿದ್ದಾರೆ. ವೀರಶೈವ ಮೂಲತತ್ವದ ವೀರಭದ್ರನೂ ಇದ್ದಾನೆ. ಈ ಒಂದು ಸ್ಥಾನದಲ್ಲಿ ಪವಿತ್ರವಾಗಿರ್ತಕ್ಕಂಥ ಬೆಳವಣಿಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಮಳೆ, ಬೆಳೆ, ಸಂಪತ್ತು ಭಗವಂತ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ, ಮುಂದಿನ ತಿಂಗಳು ಇನ್ನೂ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಆದಷ್ಟು ಜಾಗೃತ ಇದ್ದು ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿಷ್ಠೆ ಇರಲಿ, ದೇವರಲ್ಲಿ ಭಕ್ತಿ ಇರಲಿ, ಹಿರಿಯರಲ್ಲಿ ಪ್ರೀತಿ ಇಟ್ಕೊಂಡು ಕರ್ತವ್ಯ ನಿಷ್ಠರಾಗಿ ಶ್ರದ್ಧಾ ಭಕ್ತಿಯಿಂದ ನಿರಂತರ ಸೇವೆಯನ್ನು ಮಾಡ್ಕೊಂಡು ಬರ್ತಕ್ಕಂಥ ಭಕ್ತರಾಗಿದ್ದಾರೆ. ತಮ್ಮೆಲ್ಲರಿಗೂ ಭಗವಂತ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ 2 ಮಾತಿಗೆ ವಿರಾಮ ಕೊಡುತ್ತೀವಿ. ಶುಭಂ ಭೂಯಾತ್, ಶುಭಂ ಭೂಯಾತ್, ಶುಭಂ ಭೂಯಾತ್. ಇನ್ನು ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಗಣೇಶ ಶಂಭುಲಿಂಗೇಶ್ವರ ದೇವಸ್ಥಾನವೂ ಕೂಡ ಪಡಿವೆ ಅದನ್ನು ಪ್ರಾರಂಭ ಮಾಡಬೇಕಂತಕ್ಕಂಥದ್ದಿದೆ. ಸ್ವಾಮಿ ಬಹಳ ದಿನದಿಂದ ಇನ್ನೂ ಯಾರಿಗೂ ಅಪ್ಪಣೆ ಕೊಟ್ಟಿಲ್ಲ. ಗಣೇಂತರ ಶ್ರೀಗಳೇ ಬರಬೇಕು ಅಂತಾರೆ. ಅದು ಕಾಲ ಕೂಡಿ ಬರುತ್ತೆ. ಬಂದಾಗ ಆ ದೇವಸ್ಥಾನ ಕೇಳ್ತೀವಿ. ನಾವು ನೀವು ಕೂಡ ಆ ಒಂದು ಶಂಭುಲಿಂಗೇಶ್ವರ ದೇವಾಲಯವನ್ನು ಕಟ್ಟಿ ಅದರ ಒಂದು ಶಕ್ತಿ ಸಾಮರ್ಥ್ಯವನ್ನು, ಆಶೀರ್ವಾದವನ್ನು ಪಡೀನ ಅಂತಕ್ಕಂಥ ಮಾತನ್ನು ಹೇಳ್ತು 2 ಮಾತಿಗೆ ವಿರಾಮ ಕೊಡುತ್ತೇವೆ. ಶಿವಂಬುಗ. ಇವಾಗ
ಶ್ರೀ ಹೊಣಿಕೆರೆ ಅಂತರಿಗೆ ಬೋರಳ್ಳಿ ಗ್ರಾಮಸ್ಥರಿಂದ ಸನ್ಮಾನ ಸಮಾರಂಭ ಎಲ್ಲ ಕೇಳ್ಕೊತೀವಿ. ಎಲ್ಲ ಭಕ್ತಾದಿಗಳು ಮೇಲೆ ನಿಂತು ಗೌರವ ಕೊಡಬೇಕು. ಹೊಣಿಕೆರೆ ಅಜ್ಜರಿಗೆ ದಯವಾಗಲಿ. ಸಾಂಬಗೆ ನಮಃ ಪಾರ್ವತಿ ಪತಿ ಹರ ಹರ. ಶ್ರೀಮದ್ ಜಗದ್ಗುರು पंचाचार्य महाराज की, श्रीमद जगद्गुरु रेणुकाचार्य महाराज की, श्रीमद गुरु प्रसन्न रेणुक वीर गंगाधर शिवाचार्य महाराज की, बसवेश्वर महाराज की, भद्रकाली वीरभद्रेश्वर महाराज की, शंभुलिंगेश्वर महाराज की, भैरवेश्वर महाराज की, बोलो भारत माता की. ಶಿವನೇ ಬಂದ ನೋಡ, ಕೈಲಾಸ ಆಗೋಗೈತೆ ಜೇನು ಕಲ್ಲು ನೋಡ. ಓಂಕಾರ ನಾದದಲ್ಲಿ ಸ್ವೀಕಾರವಾಗೌನೆ, ಕರುನಾಡ ಭಕ್ತರಿಗೆಲ್ಲ ಶಕ್ತಿಯ ತುಂಬೌನೆ. ನಮ್ಮ ಜೇನು ಕಲ್ಲು ಸಿದ್ದೇಶ್ವರ, ನಮ್ಮ ಜೇನು ಕಲ್ಲು ಸಿದ್ದೇಶ್ವರ. ಪರಮಾಣುವು ನೀನೇ, ಆ ಪರಮಾತ್ಮನು ನೀನೇ, ಕಡಲಲ್ಲಿ ದಡ ತೋರೋ ನಾವಿಕನು ನೀನೇ. ಅಂದಾದ ಚಂದಾದ ಮಾಯ್ಕಾರ ನೀನೇ, ಜಗವನ್ನೇ ಪಾಲಿಸಲು ಪಾದವನಿಟ್ಟವನೇ. ಹರನೇ ಶಿವನೇ ಗಂಗಾಧರನೇ ಜೇಂಕಾರನೇ, ಕಾಯೋನು ನೀನೇ ತಾರೆ. ನಟರಾಜನು ನೀನೇ, ಆ ಭೈರವನು ನೀನೇ, ಕರೆದಾಗ ಬರುವಂತ ಕರುಣಾಳುವು ನೀನೇ. ಜೇನುಳದ ರೂಪದಲ್ಲಿ ಬರುವವನು ನೀನೇ, ಎಲ್ಲರ ಮನದಲ್ಲಿ ಇರುವವನು ನೀನೇ. ಹರನೇ ಶಿವನೇ ಗಂಗಾಧರನೇ ಜೇಂಕಾರನೇ, ಕಾಯೋನು ನೀನೇ ತಾರೆ. ಮೂಲಕ ಕಾಯೋದಂತ ಶಿವನೇ ಬಂದ ನೋಡ, ಕೈಲಾಸ ಆಗೋಗೈತೆ ಜೇನು ಕಲ್ಲು ನೋಡ. ಓಂಕಾರ ನಾದದಲ್ಲಿ ಸ್ವೀಕಾರವಾಗೌನೆ, ಕರುನಾಡ ಭಕ್ತರಿಗೆಲ್ಲ ಶಕ್ತಿಯ ತುಂಬೌನೆ. ನಮ್ಮ ಜೇನು ಕಲ್ಲು ಸಿದ್ದೇಶ್ವರ, ನಮ್ಮ ಜೇನು ಕಲ್ಲು ಸಿದ್ದೇಶ್ವರ. यक्षाय धीमहि गुणशरीराय गुणमण्डिताय गुणेशानाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुविक्रमाय गुरवे गुरगुणवे गीतसाराय गीततत्त्वाय गीतगोत्राय धीमहि गूढगल्पाय गन्धमत्ताय गोजयप्रदाय धीमहि गुणाधीशाय गुणातीताय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि
गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि Thank you. ಶ್ರೀ ಬಸವೇಶ್ವರ ವೀರಭದ್ರೇಶ್ವರ ಸ್ವಾಮಿಯವರ ನೂತನ ಕಟ್ಟಡ ಕಾರ್ಯಕ್ರಮಕ್ಕೆ ಈಗ ಕಾರ್ಯಕ್ರಮದ ವೇದಿಕೆ ಸಜ್ಜಾಗಿದೆ. ಈ ವೇದಿಕೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಯುತ ಸೋಮಶೇಖರ್ ಅವರು, ಕೃಷಿ ಇಲಾಖೆ ಜಿಲ್ಲಾ ಉಪಾಧ್ಯಕ್ಷರು ವೀರಶೈವ ಲಿಂಗಾಯತ, ಇವರು ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಿವೃತ್ತ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಚಂದ್ರನಾಯ್ಕ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ಅವರಿಗೆ ಬೋರೆಯಲ್ಲಿ ಗ್ರಾಮಸ್ಥರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಪರಮೇಶ್ವರನವರು ಕಾಯಿ ವ್ಯಾಪಾರಿಗಳು ಗಂಡಸಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಬೋರೆಯಲ್ಲಿ ಗ್ರಾಮದ ಎಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಪರಮೇಶ್ ಚಿಕ್ಕೇಗೌಡರು ಬೆಂಗಳೂರು, ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಅವರಿಗೂ ಕೂಡ ಬೋರೆಹಳ್ಳಿ ಬಸವೇಶ್ವರ ಯುವಕ ಸಂಘ ಬೋರೆಹಳ್ಳಿ ಗ್ರಾಮಸ್ಥರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ರವಿಶಂಕರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಬೋರೆಹಳ್ಳಿ ಗ್ರಾಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಊರಿನ ಹಿರಿಯರು ಮುಖಂಡರಾದಂತ ಆಸಿದ್ದಪ್ಪನವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಅವರಿಗೂ ಕೂಡ ಗ್ರಾಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಹಿರಿಯರಾದಂತ ರೇಣುಕಾರವರು ಇದ್ದಾರೆ. ಈ ಗ್ರಾಮದಲ್ಲಿ ಎಲ್ಲರೂ ಕೂಡ ಪರಮೇಶ್ವರನ ಪ್ರತಿಯೊಬ್ಬರು ಕೂಡ ಗ್ರಾಮದಲ್ಲೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಎಲ್ಲರಿಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಬಸವೇಶ್ವರ ಯುವಕ ಸಂಘ ಬೋರೆಹಳ್ಳಿ, ಉಮೇಶ್ ಟಿಡಿ, ಜಯಶ್ರೀ ಮೋಟಾರ್ಸ್, ಮಹಾದೇವಯ್ಯ ಮತ್ತು ಮಕ್ಕಳು, ನವೀನ್ ಬಸವರಾಜ್ ಬೋರೆಹಳ್ಳಿ, ದಿವ್ಯರಂಗಸ್ವಾಮಿ ಬೋರೆಹಳ್ಳಿ, ಪರಮೇಶ್ LIC ಬೋರೆಹಳ್ಳಿ, ಇಂದ್ರಮ ಸುರೇಶ್ ಬೋರೆಹಳ್ಳಿ, ಅವಿನಾಶ್ ರಾಜಶೇಖರ ಬೋರೆಹಳ್ಳಿ, ಚೇತನ್ ಮಹೇಶ್ ಬೋರೆಹಳ್ಳಿ, ಜಯಣ್ಣ ಮಕ್ಕಳು ಬೋರೆಹಳ್ಳಿ, ಬೇಡವಾ ಬೆಂಗಳೂರಿನ ಗೆಲ್ಸಿ, ಚಂದ್ರನಾಯ್ಕ ಬಸವಪುರ, ದ್ರಾಕ್ಷಾಯಣಿ ಶಿವರುದ್ರಪ್ಪ ಬೆಂಗಳೂರು, ಮಲ್ಲಿಕ್ ಕುಶಾಲ್ ನಗರ, ಕಾವ್ಯ ದರ್ಶನ್ ಬೈಲ್ಗೊಂಡಳ್ಳಿ, ಶ್ರುತಿ ಕಿರಣ್ ಬೆಂಗಳೂರು, ಸಿದ್ದೇಶ್ ಮಾರುತಿನಗರ ಅರಸೀಕೆರೆ, ಪಾಲಕ್ಷ್ ಕಾಯಬಾರಿ ಗಣಸಿ, ಗಿರೀಶ್ ಬೋರ್ವೆಲ್ ಏಜೆನ್ಸಿ ಅಬ್ಬನಘಟ್ಟ, ನಾಗರಾಜು ಕೊಬ್ಬರಿ ವರ್ತಕರು ಗಣಸಿ, ಸದಾನಂದ ಕೊಬ್ಬರಿ ವರ್ತಕರ ಹಾಸನ, ರಾಜೇಂದ್ರ ಜನ್ಕಲ್ ಹೋಟೆಲ್ ಹಾಸನ, ಲೋಕೇಶ್ ಗುರುಪ್ರಸಾದ್ ಹಾಸನ, ಶ್ರೀಮತಿ ಪೂರ್ಣಿಮಾ ಉಮಾಪತಿ ಬೋರಹಳ್ಳಿ, ಶಾಲಿನಿ ರೋಹಿತ್ ಹೆಗ್ಗೆರೆ, ಶ್ರೀಮತಿ ರಾಧಾರಾಜು ಗಣಸಿ, ಲೋಕೇಶ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮದುಡಿ, ಹರೀಶ್ ಹಾಸನಾಂಬ ಜ್ಯುವೆಲ್ಲರ್ಸ್ ಅಲ್ಗೇನಹಳ್ಳಿ, ಶಿವಕುಮಾರ್ ನಾಗಪ್ಪ ಕಾವ್ಯಾಪಾರಿಗಳು ಬೋರಹಳ್ಳಿ, ಗೋಪುರ ನಿರ್ಮಾಣ ಶಿಲ್ಪಿ ಶಿವರಾಜ್ ಅರ್ಕಲ್ಗೂಡು, ಇವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಛಾಯಾಗ್ರಹಣರ್ ಅಶೋಕ್ ರಂಗಸ್ವಾಮಿ ಬೋರಹಳ್ಳಿ, ಪ್ರಸನ್ನ ಕುಮಾರ್ ಬೋರಹಳ್ಳಿ, ಎಲ್ಲರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಜೈ ಬಸವೇಶ್ವರ ವೀರಭದ್ರೇಶ್ವರ. ಸರ್ವರನ್ನು ಸಹೃದಯದಿಂದ ಸ್ವಾಗತಿಸಿದ ಶ್ರೀಯುತ ರಮೇಶ್ ಸರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ದೀಪ ಹಚ್ಚಿದರೆ ಒಂದು ಬಾಳು ಬೆಳಗುವುದಿಲ್ಲ. ನಮ್ಮಲ್ಲಿರುವ ಅಜ್ಞಾನವನ್ನು ಓಡಿಸಲು ಜ್ಞಾನದ ದೀಪವನ್ನ ಹಚ್ಚಬೇಕೆಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಸಮಾರಂಭದ ಗೌರವಾನ್ವಿತ ಅತಿಥಿಗಳು ಮತ್ತು ವೇದಿಕೆಯಲ್ಲಿರುವ ಗಣ್ಯರು, ಊರಿನ ಗ್ರಾಮಸ್ಥರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಸತ್ಯೋಮ ಸತ್ಸಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಎಂಬ ವಾಕ್ಯವನ್ನು ನುಡಿಯುತ್ತಾ ಕತ್ತಲಿನಿಂದ ಬೇಡ
ನನ್ನ ಹಿಂದೆ ಬರ್ತೀರಾ ಐತಲಕ ಕಣ್ಣಿನಲ್ಲೇ ತಿಂತೀರಾ ಹಿಂದೆ ಹಿಂದೆ ಬರ್ತೀರಾ ಐತಲಕ ಬಾರೆ ಅಂತೀರಾ ಬೋಟಿಗೆ ಸುನ್ನಡಿ ಕಾಗ ಓಡಿ ಬಂದಂಗೆ ಫ್ರೆಂಡ್ ಕಾಗೆ ನೆಲ್ಲ ಕುಗ್ಗಿ ಕುಕ್ಕಿ ಬಂದಂಗೆ ನಾನೇ ಇಲ್ಲಿ ಟಾಪು ತುಂಬಾ ಒಳ್ಳೆ ಶೇಕು ನೋಡಬೇಡಿ ನನ್ನ ಲಿಪ್ಪು ಕೊಡಿ ಕೊಡಿ ಕೊಂಚ ಕ್ಯಾಪು ಸ್ವಲ್ಪ ಕ್ಯಾಪು ಕೊಡ್ರಪ್ಪ feeling say why feeling say
ಗಿರ್ರಕ್ಕಿಟ್ಟ ತಕ್ಕುಡು ದಿಕ್ಕುಡು ತರಿ ಕಿಟಕಾಂ ತಕ್ಕುಡು ದಿಕ್ಕುಡು ತಕ ತರಿ ಕಿಟ ತಕ ತಕ್ಕುಂ ತರಿ ಚಿನ್ನ ಜಕ್ಕ ಜನ್ನ ಕಿಟ್ಟ ಗಿರ್ರಕ್ಕಿಟ್ಟ ತಕ್ಕುಡು ದಿಕ್ಕುಡು ತರಿ ಕಿಟಕಾಂ ತಕ್ಕುಡು ದಿಕ್ಕುಡು ತಕ ತರಿ ಕಿಟ ತಕ ತಕ್ಕುಂ ತರಿ சின்ன ஜக்க வினையர வேல் வாங்கும் பெருமான் அடியனை தோளும் மனமே ஜக்க ஜக்க ஜய ஜய வினையர வேல் வாங்கும் பெருமான் அடியனை தோளும் மனமே ஜக்க ஜக்க ஜய ஜய தோங்கிட நங்கிட தோங்கிட கிட தக தோங்கு நாம் தோம் தோம் தக்காம் தோ கிட தக தோ கிட தக தோ தோ கிட தக தோ கிட கிட தக தோ கிட கானம் மயிலேறி கைலாயம் தன்னில் சுழல வரும் இளையவனை தொழுவானம் மயிலேறி கைலாயம் தன்னில் சுழல வரும் இளையவனை தொழுவோம் தாள மிருதங்கம் உடைய ஜே குடு ஜன்ன கிட்ட ஜே குடு ஜன்ன கிட்ட ஜே குடு ஜன்ன கிட்ட ஜே குடு ஜன்ன கிட்ட ஜன்ன கிட்ட ஜன்ன கிட்ட கடல் கிளிய மலை மூறிய திருமுருகன் அருள் பெற்ற கதியது பெறலாம் கடல் கிளிய மலை மூறிய திருமுருகன் அருள் பெற்ற கதியது பெறலாம் ஜே குடு ஜன்ன கிட்ட ஜே குடு ஜன்ன கிட்ட ஜே குடு ஜன்ன கிட்ட ஜே குடு ஜன்ன கிட்ட ஜன்ன கிட்ட ஜன்ன கிட்ட ஜன கிட்ட ஜன கிட்ட கிட்ட தக ஜன கிட்ட ஜன கிட்ட கிட்ட ஜன கிட்ட ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಬನ್ನಿ ಸರ್, ಹಿರಿಯರು ಅವರ ತುಂಬಾ ಶ್ರಮ ಇದೆ. ಅವರು ಎಲ್ಲ ಯುವಕರನ್ನು ಮುನ್ನಡೆಸ್ತಾ ಒಂದು ದೇವಸ್ಥಾನದ ಅಭಿವೃದ್ಧಿ ಕೆಲಸವನ್ನ ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ರೇಣುಕಾರಾಧ್ಯರವರಿಗೆ ತುಂಬ
ಅಭಿನಂದನೆಗಳು. ಹಿರಿಯರಾದಂತಹ ಜಯಣ್ಣನವರು ಅವರು ಕೂಡ ತುಂಬಾ ಅದ್ಭುತವಾದ ಓಡಾಡಿ ಎಲ್ಲ ಕೆಲಸವನ್ನು ಮಾಡಿ ತುಂಬಾ ಯಶಸ್ವಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಈಗ ಅಶೋಕ್ ರಂಗಸ್ವಾಮಿ ಅವರು ಬನ್ನಿ. ಅಶೋಕ್ ರಂಗಸ್ವಾಮಿ ಅವರು ನಿನ್ನೆಯಿಂದಲೂ ಕೂಡ ಫೋಟೋ ಶೂಟ್ ಮಾಡಿ ದಾನಿಗಳು ಕೂಡ ಆಗಿ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿ ನಡೆಸಿಕೊಟ್ಟಂತ ಅಶೋಕ್ ರಂಗಸ್ವಾಮಿ ಅವರಿಗೆ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಸ್ವಾಗತ ನಡೆಸಿಕೊಟ್ಟಂತ ಶ್ರೀಯುತ ರಮೇಶ್ ಶಿಕ್ಷಕರು ಆದಂತ ಅವರಿಗೆ ಸನ್ಮಾನ.
ಹೆಂಗೋ ಗೊತ್ತಿಲ್ಲ. ಇದು ಒಂಥರ ಕಳೆ. ಈ ಡ್ಯಾನ್ಸ್ ಮಾತ್ರ ನನಗೆ ಭಾರಿ ತೃಪ್ತಿ ಆಗ್ತದೆ. ನಿಮ್ಗೆ ಹೆಂಗಾಗುತ್ತೋ, ನಿಮ್ಗೆ ಹೆಂಗ ಅನ್ಸುತ್ತೋ ಅದು ನೀವೇ ವೇದಿಕೆ ಮೇಲೆ ನೀವೇ ತಿಳ್ಕೊಂಡು ಮಾಡಬೇಕು. ಇಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಬಾರೇಳಿ ಗ್ರಾಮದಲ್ಲಿ ಅರಸೀಕೆರೆ ಮಲೋಡಿ ಮದನ್ ಅವರು ಸಂತೋಷಭರಿತವಾಗಿ ಆ ಕೃಪಾ ಆಶೀರ್ವಾದದೊಂದಿಗೆ ಶ್ರೀಗಳವರ ಆಶೀರ್ವಾದದೊಂದಿಗೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾವಧಾನದಿಂದ ಕೇಳಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸಮಯ ಅವಕಾಶ ಬಹಳ ಕಮ್ಮಿ ಇರೋದ್ರಿಂದ ಶ್ರೀ ಬಸವೇಶ್ವರ ಯುವಕರ ಸಂಘ ಎಲ್ಲ ಬರಬೇಕು ಬೇಗ. ಬಸವೇಶ್ವರ ಯುವಕರ ಸಂಘ ಹುಡುಗರು ಬೇಗ ಬರಬೇಕು, ಬೇಗ ಬರಬೇಕು. ಸನ್ಮಾನ ಸಮಾರಂಭ ತೀರ್ಥೇಶ್, ರಕ್ಷಿತ್, ಸಂಜು, ರಾಜೇಂದ್ರ, ಬೇಗ ಬರಬೇಕು.